ಎಲ್ಲರಿಗೂ ನಮಸ್ಕಾರ. ಲರ್ನ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತಗಳು. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಈಗಾಗಲೇ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದ್ದು, ಆ ಒಂದು ವಿಡಿಯೋನಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತವಾದಂಥ ಪ್ರಶ್ನೆಗಳಾದಂಥ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮತ್ತು ಯಾವ ರೀತಿಯಲ್ಲಿ ಪ್ರಶ್ನೆಯನ್ನು ಟ್ವಿಸ್ಟ್ ಆಗಿ ಕೇಳಿದರೂ ಉತ್ತರಗಳು ಒಂದೇ ರೀತಿಯಾಗಿ ಇರಬೇಕು ಅಂತಹ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ಇಷ್ಟು ನಿಮ್ಮ ಒಂದು ಸಮಯವನ್ನು ನಾವು ಯಾವುದೇ ರೀತಿಯಲ್ಲಿ ವ್ಯರ್ಥ ಮಾಡಲ್ಲ. ಸೊ ಇದರಿಂದ ಹೆಲ್ಪ್ ಆಗೇ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ ನೋಡಿ, ಬ್ಯಾಂಕು ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳು, ಲಾಭಗಳು, ಉಪಯೋಗಗಳೇನು ಅಂತ ಕೇಳಿದ್ರು ಇದೇ ಆನ್ಸರ್ ಬರೀಬೇಕಾಗ್ತದೆ. ಇನ್ನು ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಬ್ಯಾಂಕು ನಿರ್ವಹಿಸುವ ಕಾರ್ಯಗಳಾವು, ಹಾಗೆ ಬ್ಯಾಂಕು ಸಲ್ಲಿಸುವ ಸೇವೆಗಳಾವು ಅಂತ ಇಷ್ಟೆಲ್ಲ ರೀತಿ 4 ವಿಧದಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಇದೇ ಆನ್ಸರ್ನ ಬರೀಬೇಕಾಗ್ತದೆ. ಏನೇನಪ್ಪ ಅಂದರೆ, ಹಣದ ಭದ್ರತೆಯನ್ನು ಕಾಪಾಡ್ತದೆ. ಬ್ಯಾಂಕ್ ಅನ್ನೋದು ಹಣದ ಭದ್ರತೆಯನ್ನು ಕಾಪಾಡ್ತದೆ, ಹಣದ ಪಾವತಿಯನ್ನು ಮಾಡ್ತದೆ, ಹಾಗೆ ಹಣದ ವಸೂಲಾತಿಯನ್ನು ಮಾಡ್ತದೆ, ಭದ್ರತಾ ಕಪಾಟು ಸೌಲಭ್ಯವನ್ನು ಒದಗಿಸುತ್ತದೆ, ಲಾಭ ಮತ್ತು ಸೇವಾ ಭಾವನೆಯನ್ನು ನೀಡುತ್ತದೆ, ಹಾಗೆ ಹಣದ ವಹಿವಾಟನ್ನು ನಡೆಸಿದರೆ ಸಾಲವನ್ನು ಕೂಡ ಕೊಡ್ತದೆ ಬ್ಯಾಂಕ್ಗಳು. ಇನ್ನು ಠೇವಣಿ ಅಂಗೀಕಾರವನ್ನು ಮಾಡಲಾಗ್ತದೆ, ಹೆಸರಿನ ಗುರುತನ್ನು ತಿಳಿಯಪಡಿಸ್ತದೆ, ಹಾಗೆ ಭರವಸೆಯ ಸೇವೆಗಳನ್ನು ಬ್ಯಾಂಕ್ಗಳು ನೀಡ್ತದೆ. ಸೊ ಈ 4 ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಇಷ್ಟೇ 10 ಪಾಯಿಂಟ್ಗಳನ್ನು ಬರೆದ್ರೆ ನೀವು 2 ರಿಂದ 3 ಅಂಕಗಳು ಸುಲಭವಾಗಿ ದೊರೀತವೆ. ಓಕೆನಾ. ಇನ್ನು 2ನೇ ಪ್ರಶ್ನೆ ನೋಡಿ, ಮಹಿಳೆಯರ ಅಥವಾ ಸ್ತ್ರೀಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಥವಾ ನಿಮ್ಮ ಸಲಹೆಗಳೇನು ಅಂತ ಕೇಳ್ತಾನೆ. ಇನ್ನು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆಂದಿಗಿಂತ ಉತ್ತಮವಾಗುತ್ತಿದೆ, ದೃಢೀಕರಿಸಿ ಅಂತ ಕೇಳ್ತಾನೆ. ಭಾರತದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವು ಅಂತ ಕೇಳ್ತಾನೆ. ಇನ್ನು ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ಸಮರ್ಥಿಸಿ ಅಂತ ಈ 4 ರೀತಿಯಲ್ಲಿ ಕ್ವಶನನ್ನು ಕೇಳ್ತಾನೆ. ಸೊ ಈ 4 ರೀತಿಯಲ್ಲಿ ಕ್ವಶನ್ ಕೇಳಿದರೆ ನೀವು ಆನ್ಸರ್ ಯಾವ ರೀತಿ ಬರೀಬೇಕಂತ ನೋಡ್ರಿ. ಮಹಿಳೆಯರ ಶಿಕ್ಷಣಕ್ಕೆ ಒತ್ತನ್ನು ನೀಡಲಾಗಿದೆ, ಉದ್ಯೋಗದಲ್ಲಿ ಮತ್ತು ಚುನಾವಣೆಯಲ್ಲಿ ಮೀಸಲಾತಿಯನ್ನು ಒದಗಿಸಲಾಗಿದೆ, ಸ್ವ ಉದ್ಯೋಗಕ್ಕೆ ಸಾಲ ವ್ಯವಸ್ಥೆಯನ್ನು ನೀಡಲಾಗಿದೆ, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯವನ್ನು ಮಾಡಲಾಗ್ತದಾಗಿದೆ, ಮಹಿಳಾ ಆಯೋಗ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಾಗಿದೆ, ಹಾಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ, ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿಗೆ ತರಲಾಗಿದೆ, ಸಖಿ ಒನ್ ಸ್ಟಾಪ್ ಸೆಂಟರನ್ನು ಆರಂಭಿಸಲಾಗಿದೆ, ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಕೂಡ ನಾವು ಸ್ಟಾರ್ಟ್ ಮಾಡಲಾಗಿದೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಬರೆದಿದ್ದಾದಲ್ಲಿ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೀತದೆ. ಓಕೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅಂತ ಇದೆ. ಓಕೆ. 3ನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು ಅಂತ ಕೇಳಿದಾನೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸಿ, ಹಾಗೆ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ ಅಂತ ಕೇಳಿದಾನೆ. ಭಾರತವನ್ನು ಸಬಲೀಕರಣಗೊಳಿಸಲು ಗ್ರಾಮೀಣಾಭಿವೃದ್ಧಿಯ ಅವಶ್ಯಕ ಏಕೆ ಅಂತ ಇದೆ. ಸೊ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಯಾವುದಪ್ಪ ಅಂದ್ರೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮಗಳ ಜನರ ಭಾಗವಹಿಸುವಿಕೆ, ಬಡತನ ಮತ್ತು ನಿರುದ್ಯೋಗವನ್ನು ನಿರ್ಮೂಲನೆ ಮಾಡೋದಾಗಿರ್ಬೋದು, ಪಡಿತರ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ, ಹಾಗೆ ಶಿಕ್ಷಣ ಮತ್ತು ಆರೋಗ್ಯದ ಸೌಲಭ್ಯವನ್ನು ನೀಡಬೇಕಾಗ್ತದೆ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಮೂಲಸೌಕರ್ಯಗಳ ಪೂರೈಕೆ, ಮಹಿಳಾ ಸಬಲೀಕರಣ, ಈ ಎಲ್ಲ ಅಂಶಗಳು ಏನಾಗಿರ್ತದೆ, ಭಾರತವನ್ನು ಸಬಲೀಕರಣಗೊಳಿಸಲು ಗ್ರಾಮೀಣಾಭಿವೃದ್ಧಿ ಅವಶ್ಯಕವಾಗಿ ಆಗಿದೆ ಅನ್ನೋದನ್ನು ನಾವು ಸಮರ್ಥಿಸಬೇಕಾಗ್ತದೆ ಈ ಎಲ್ಲ ಅಂಶಗಳನ್ನು ಬರೆಯುವುದರ ಮೂಲಕ. ಇನ್ನು 4ನೇ ಪ್ರಶ್ನೆ ನೋಡಿ, ಪ್ರವಾಹಗಳಿಂದ ಅಥವಾ ಭೂಕುಸಿತದಿಂದ ಅಥವಾ ಚಂಡಮಾರುತಗಳು ಅಥವಾ ಕಡಲ ಕೊರೆತದಿಂದ ಅಥವಾ ಭೂಕಂಪದಿಂದ ಆಗುವ ಪರಿಣಾಮಗಳೇನು? ಇಷ್ಟೂ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಇಷ್ಟೇ ನೋಡ್ರಿ. ಚಂಡಮಾರುತಗಳು ಆಗಿದ್ದಾವೆ, ದೃಢೀಕರಿಸಿ ಅಂತ ಕೇಳಿದರೆ. ಇನ್ನು ಭಯೋತ್ಪಾದಕತೆಯಿಂದಾಗುವ ಪರಿಣಾಮಗಳಾವು, ಭಯೋತ್ಪಾದನೆಯು ಪ್ರಸ್ತುತ ಜಗತ್ತಿನಲ್ಲಿ ಅಮಾನವೀಯ ಕ್ರಿಯೆಯಾಗಿದೆ ಏಕೆ? ಈ ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಒಂದೇ ರೀತಿಯ ಉತ್ತರ ಬರೀಬೇಕು. ಅದ್ಯಾವುದಪ್ಪ ಅಂದರೆ, ಅಪಾರ ಸಾವು ನೋವು ಸಂಭವಿಸುತ್ತದೆ, ಆಸ್ತಿ ಹಾನಿ ಆಗ್ತದೆ, ಇನ್ನು ಬೆಳೆ ಹಾನಿ ಆಗ್ತದೆ, ಗಿಡ ಮರ ಮತ್ತು ಪ್ರಾಣಿ ಸಂಕುಲದ ನಾಶವಾಗ್ತದೆ, ಸಾರಿಗೆ ಸಂಪರ್ಕ ಕಡಿತವಾಗ್ತದೆ, ವಿದ್ಯುತ್ ಸಂಪರ್ಕ ಕಡಿತವಾಗ್ತದೆ, ರೋಗಗಳು ಹರಡ್ತಾ ಇವೆ, ಹಾಗೆ ನದಿಗಳ ದಿಕ್ಕು ಬದಲಾವಣೆಯನ್ನು ಹೊಂದುತ್ತದೆ, ಮಾನಸಿಕ ವೇದನೆ ನೀಡುತ್ತದೆ, ಆರ್ಥಿಕ ಅಭಿವೃದ್ಧಿ ಮತ್ತು ಕಾನೂನು ನಿರ್ವಹಣೆಗೆ ಅಡ್ಡಿಯನ್ನು ಪಡಿಸ್ತದೆ. ಇಷ್ಟೆಲ್ಲ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇನ್ನು ತದನಂತರ ಮುಂದಿನ ಪ್ರಶ್ನೆ ನೋಡಿ,
ಅರಣ್ಯನಾಶಕ್ಕೆ ಕಾರಣಗಳೇನು ಅಂತ ಕೇಳ್ತಾನೆ. ಹಾಗೆ ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ ಏಕೆ ಅಂತ ಕೇಳ್ತಾನೆ. ಇನ್ನು ಭೂಕುಸಿತಕ್ಕೆ ಅಥವಾ ಭೂಕಂಪಗಳಿಗೆ ಕಾರಣಗಳೇನು ಅಂತ ಈ ರೀತಿ 3 ರೀತಿಯ ಪ್ರಶ್ನೆ ಕೇಳಿದರೆ ಆನ್ಸರ್ ಯಾವ ರೀತಿ ಬರೀಬೇಕಪ್ಪ ಅಂದ್ರೆ ವ್ಯವಸಾಯದ ವಿಸ್ತರಣೆ ಆಗಿರಬಹುದು, ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣದಿಂದಾಗಿ ನೀರಾವರಿ ಯೋಜನೆಯ ನಿರ್ಮಾಣ ಮಾಡೋದಾಗಿರ್ಬೋದು, ಗಣಿಗಾರಿಕೆ ಮತ್ತು ನಗರೀಕರಣ, ಹಾಗೆಯೇ ಕಾಡ್ಗಿಚ್ಚು, ಹೈನುಗಾರಿಕೆ, ಅರಣ್ಯನಾಶ ಈ ಎಲ್ಲ ಅಂಶಗಳಿಂದಾಗಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಏನಾಗ್ತಾ ಇದೆ, ಇಳಿಮುಖವಾಗುತ್ತಿದೆ ಅಂತ ನೀವು ಬರೀಬೇಕಾಗ್ತದೆ. ಇನ್ನು 6ನೇ ಪ್ರಶ್ನೆ ನೋಡಿ, ಭೂಕಂಪಗಳಿಂದಾಗುವ ಪರಿಣಾಮಗಳನ್ನು ಮಿತಗೊಳಿಸುವುದಕ್ಕೆ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಅಥವಾ ಚಂಡಮಾರುತಗಳ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಈ 2 ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ನೀವು ಜನವಸತಿ ನಿಷೇಧ, ಜನರಿಗೆ ತಿಳುವಳಿಕೆಯನ್ನು ನೀಡುವುದು, ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರವನ್ನು ಮಾಡೋದು, ಸಮೂಹ ಮಾಧ್ಯಮಗಳ ಮೂಲಕ ಜಾಗೃತಿಯನ್ನು ಮೂಡಿಸುವುದು, ರಸ್ತೆ ಮತ್ತು ರೈಲು ಮಾರ್ಗದ ಬದಲಾವಣೆಯನ್ನು ಮಾಡಬೇಕಾಗ್ತದೆ, ಅಗತ್ಯ ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸುವುದು, ಔಷಧ ಹಾಗೂ ವೈದ್ಯಕೀಯ ನೆರವನ್ನು ನೀಡೋದು, ಸಾರಿಗೆಗಳನ್ನು ಸಜ್ಜಾಗಿರಿಸುವುದು, ಹಗುರವಾದ ವಸ್ತುಗಳಿಂದ ಕಟ್ಟಡಗಳನ್ನು ಕಟ್ಟುವುದು, ಬಹು ಅಂತಸ್ತಿನ ಕಟ್ಟಡ ನಿರ್ಮಾಣವನ್ನು ನಿಷೇಧ ಮಾಡಲಾಗುವುದು, ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರುವ ಕಟ್ಟಡಗಳನ್ನು ಕಟ್ಟುವುದು. ಇಷ್ಟೆಲ್ಲ ಪಾಯಿಂಟ್ಸನ್ನು ನೀವು ಚಂಡಮಾರುತಗಳ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಅನ್ನೋ ಅಂಶಕ್ಕೆ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ ಏನಪ್ಪ ಅಂದರೆ 7ನೇ ಪ್ರಶ್ನೆ, ವಿಶ್ವ ಬ್ಯಾಂಕಿನ IBRD ಕಾರ್ಯಗಳೇನು ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ IMFನ ಕಾರ್ಯಗಳೇನು ಅಂತ ಕೇಳಿದರೆ ಇದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ, ವಿಶ್ವ ವಾಣಿಜ್ಯ ವ್ಯವಹಾರ ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆ ಸಹಕಾರಿಯಾಗಿದೆ, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದಾಗಿರ್ಬೋದು, ವಿದೇಶಿ ವಿನಿಮಯ ಸಮತೋಲನ ಕಾಯ್ದುಕೊಳ್ಳುವುದಾಗಿರ್ಬೋದು, ಕೃಷಿ, ಕೈಗಾರಿಕೆ, ವ್ಯಾಪಾರ ಅಭಿವೃದ್ಧಿಗೆ ಸಾಲ ವ್ಯವಸ್ಥೆಯನ್ನು ನೀಡೋದು, ಇವೆಲ್ಲವೂ ವಿಶ್ವ ಬ್ಯಾಂಕಿನ ಕಾರ್ಯಗಳಾಗಿರ್ತವೆ. ಇನ್ನು 8ನೇ ಪ್ರಶ್ನೆ ನೋಡಿ, ಬ್ರಹ್ಮ ಸಮಾಜದ ಬೋಧನೆಗಳೇನು? ರಾಜಾ ರಾಮ್ ಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಎಂದು ಏಕೆ ಕರೆಯಲಾಗಿದೆ ಸಮರ್ಥಿಸಿ, ದಯಾನಂದ ಸರಸ್ವತಿಯವರ ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ವಿಶ್ಲೇಷಿಸಿ, ಆರ್ಯ ಸಮಾಜದ ಬೋಧನೆಗಳೇನು? ಪ್ರಾರ್ಥನಾ ಸಮಾಜದ ಸುಧಾರಣೆಗಳೇನು? MG ರಾನಡೆ ಅವರ ಸುಧಾರಣೆಗಳೇನು? ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ ಅವರು ಪ್ರತಿಪಾದಿಸಿದ ಸುಧಾರಣೆಗಳಾವುವು ಅಂತ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ನೀವು ಆನ್ಸರ್ ಏನು ಬರೀಬೇಕಪ್ಪ ಅಂದ್ರೆ, ಇವರುಗಳು ವಿಗ್ರಹಾರಾಧನೆಯನ್ನು ಖಂಡಿಸಿದರು, ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಮಾಡಲಾಯಿತು, ಸ್ತ್ರೀ ಸಮಾನತೆಯನ್ನು ಮಾಡಲಾಯಿತು, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು, ಸತಿ ಪದ್ಧತಿ ನಿಷೇಧಕ್ಕೆ ಶ್ರಮಿಸಲಾಯಿತು, ಬಹುಪತ್ನಿತ್ವಕ್ಕೂ ವಿರೋಧವನ್ನು ವ್ಯಕ್ತಪಡಿಸಿದರು, ಸ್ವದೇಶಿ ಚಳವಳಿ ಮಾಡಿದರು, ಹಾಗೆ ಏಕ ದೇವತಾರಾಧನೆಯ ಪ್ರತಿಪಾದನೆ ಮಾಡಿದರು, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಮಾಡಲಾಗಿದೆ, ಜಾತಿ ಪದ್ಧತಿಯನ್ನು ವಿರೋಧಿಸಿದರು, ಬಾಲ್ಯ ವಿವಾಹವನ್ನು ವಿರೋಧ ಮಾಡಿದರು, ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು, ಪಾನ ನಿಷೇಧಕ್ಕೆ ಒತ್ತಾಯವನ್ನು ಮಾಡಿದರು, ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಆರಂಭಿಸಿದರು. ಈ ಎಲ್ಲ ಅಂಶಗಳನ್ನು ನೀವು ಈ ಒಂದು ಮೇಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಬರಿಬೇಕಾಗ್ತದೆ. ಓಕೆನಾ? ಆರ್ಯ ಸಮಾಜದ್ದಾಗಿರ್ಬೋದು, ಪ್ರಾರ್ಥನಾ ಸಮಾಜ, MG ರಾನಡೆ ಸುಧಾರಣೆ, ಸತ್ಯಶೋಧಕ ಸಮಾಜ ಇವೆಲ್ಲ ಸುಧಾರಣೆಗಳು, ಆಮೇಲೆ ದಯಾನಂದ ಸರಸ್ವತಿ ವೇದಗಳಿಗೆ ಹಿಂದಿರುಗಿ ಅನ್ನೋ ಘೋಷಣೆಯನ್ನು ವಿಶ್ಲೇಷಿಸಿದ್ದೀನಿ. ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಕೂಡ ಇದೇ ಉತ್ತರವನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ದೊರೆತದೆ. ಇನ್ನು ನೆಕ್ಸ್ಟ್ ನೋಡಿ 9ನೇ ಪ್ರಶ್ನೆ, ರಸ್ತೆಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವ ಪಾತ್ರ ವಹಿಸುವು ಸಮರ್ಥಿಸಿ. ಇನ್ನು ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ? ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ, ರೈಲು ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ, ದೇಶದ ಆರ್ಥಿಕ ಅಭಿವೃದ್ಧಿಯ ಕೃಷಿಯ ಪ್ರಗತಿಯನ್ನು ಆಧರಿಸಿದೆ ಸಮರ್ಥಿಸಿ. ಈ ಇಷ್ಟು ಪ್ರಶ್ನೆಗಳಿಗೆ ಆನ್ಸರ್ನ ಈ ರೀತಿ ಬರೀಬೇಕು. ಕೃಷಿಯನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು, ಕೈಗಾರಿಕೆ ಅಭಿವೃದ್ಧಿ ಆಗ್ತದೆ, ವ್ಯಾಪಾರ ಮತ್ತು ಮಾರುಕಟ್ಟೆ ಅಭಿವೃದ್ಧಿ ಆಗ್ತದೆ, ರಾಷ್ಟ್ರೀಯ ಆದಾಯದ ಮೂಲ ಹೆಚ್ಚಾಗ್ತದೆ, ತೃತೀಯ ವೃತ್ತಿಗಳ ಅಭಿವೃದ್ಧಿ ಆಗ್ತದೆ, ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಿರತೆ ಉಂಟಾಗ್ತದೆ, ಗಣಿಗಾರಿಕೆ ಮತ್ತು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯಕವಾಗ್ತದೆ, ಜನರಿಗೆ ಹೆಚ್ಚು ಉದ್ಯೋಗವನ್ನು ಒದಗಿಸ್ತದೆ. ಇಷ್ಟು ಪಾಯಿಂಟ್ಗಳನ್ನು ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ಮಕ್ಕಳ ದುಡಿಮೆಯಿಂದಾಗುವ ಅಂದರೆ ಬಾಲಕಾರ್ಮಿಕ ಪದ್ಧತಿಯಿಂದಾಗುವ ಬಾಲ್ಯ ವಿವಾಹದಿಂದಾಗುವ ದುಷ್ಪರಿಣಾಮಗಳು. ಬಾಲಕಾರ್ಮಿಕ ಪದ್ಧತಿಯು ಅಥವಾ ಬಾಲ್ಯ ವಿವಾಹವು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಹೇಗೆ ಅಂತ ಕೇಳಿದ್ದಾನೆ. ಸೊ ಇಷ್ಟು ರೀತಿಯ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು, ಇದು ಅನಾರೋಗ್ಯವನ್ನು ನೀಡ್ತದೆ, ಅಪೌಷ್ಟಿಕತೆ ಮಕ್ಕಳಲ್ಲಿ ಕಂಡುಬರ್ತದೆ, ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾರೆ ಮಕ್ಕಳು, ಇನ್ನು ಮಕ್ಕಳ ಬಾಲ್ಯ ಕಸಿದುಕೊಳ್ಳಲಾಗುತ್ತದೆ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ, ಮಕ್ಕಳಿಗೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಉಂಟಾಗ್ತಾ ಇದೆ. ಸೊ ಇಷ್ಟು ಅಂಶಗಳನ್ನು ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ 11ನೇ ಪ್ರಶ್ನೆ ಏನಿದೆ ಅಂದರೆ, ಬಾಲಕಾರ್ಮಿಕ ಸಮಸ್ಯೆಗೆ ಅಥವಾ ಮಕ್ಕಳ ದುಡಿಮೆಗೆ ಕಾರಣಗಳು ಏನೇನು, ಬಾಲ್ಯ ವಿವಾಹಕ್ಕೆ ಕಾರಣಗಳೇನು, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆಗೆ ಕಾರಣಗಳೇನು ಅಂತ ಇದೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಯಾಕಪ್ಪ ಅಂದರೆ ಇದು ಕಡು ಬಣತನದಿಂದ ಆಗ್ತದೆ, ಹಾಗೆ ಕೌಟುಂಬಿಕ ಕಲಹ, ಇನ್ನು ಮಕ್ಕಳ ಅಪಹರಣ ಮತ್ತು ಜೀತ ಪದ್ಧತಿ ಇರೋದರಿಂದ, ಉದ್ಯಮಿಗಳ ಲಾಭಕೋರತನದಿಂದ, ಹಾಗೆ ಅನಕ್ಷರತೆ ಮತ್ತು ಅಜ್ಞಾನದಿಂದ, ಕಾನೂನು ಅನುಷ್ಠಾನದ ಕೊರತೆ ಆಗೋದ್ರಿಂದ,
ಲಿಂಗ ತಾರತಮ್ಯ ನಮ್ಮ ದೇಶದಲ್ಲಿರೋದ್ರಿಂದ, ಇನ್ನು ವರದಕ್ಷಿಣೆ ಪೀಡಗೂ ಇರುವುದರಿಂದ, ಹಾಗೆ ಸಾರ್ವಜನಿಕ ಅಸಹಕಾರ ಹಾಗೂ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಈ ಎಲ್ಲ ಅಂಶಗಳು ಇರೋದ್ರಿಂದ ಬಾಲಕಾರ್ಮಿಕ ಪದ್ಧತಿ ಜಾರಿಗೆ ಇದೆ. ಹಾಗೆ ಬಾಲ್ಯ ವಿವಾಹಕ್ಕೆ ಕಾರಣಗಳಾಗ್ತಾ ಇವೆ, ಹಾಗೆ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು ಕೂಡ ಆಗ್ತಾ ಇದ್ದಾವೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 12ನೇ ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕ್ರಮಗಳಾವು ಅಥವಾ ಬಾಲ್ಯ ವಿವಾಹ ನಿಯಂತ್ರಣ ಕ್ರಮಗಳ್ಯಾವು ಅಂತ ಕೇಳಿದ್ದಾನೆ. ಸೊ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರಲಾಗಿದೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೆ ಬಂದಿದೆ. ಹಾಗೂ RTE 2009 ಜಾರಿಗೆ ಬಂದಿದೆ. ಮಕ್ಕಳ ಸಹಾಯವಾಣಿ ತರಲಾಗಿದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗ್ತದೆ. ಇನ್ನು ಮಕ್ಕಳಿಗೋಸ್ಕರ ಕಠಿಣ ಶಿಕ್ಷೆ ಅಂದರೆ ಬಾಲಕಾರ್ಮಿಕವನ್ನು ಯಾರು ಮಾಡಿಸ್ಕೊಳ್ತಾರಲ್ಲ ಅವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಲಾಗ್ತದೆ. ಕೂಲಿಯಿಂದ ಶಾಲೆಗೆ ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಬಾಲ್ಯ ವಿವಾಹವನ್ನು ನಿಷೇಧ ಕಾಯ್ದೆ ಜಾರಿಗೆ ಮಾಡಲಾಗಿದೆ. ಇನ್ನು ಲಿಂಗ ಸಮಾನತೆಯನ್ನು ತರಲಾಗಿದೆ. ಅಷ್ಟೇ ಅಲ್ಲದೆ ಕಡ್ಡಾಯ ಶಾಲಾ ದಾಖಲಾತಿ ಮತ್ತು ಹಾಜರಾತಿಯನ್ನು ಪ್ರಸ್ತುತಪಡಿಸಲಾಗಿದೆ. ಸೊ ಈ ಎಲ್ಲ ಅಂಶಗಳು ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹ ನಿಯಂತ್ರಣ ಕ್ರಮಗಳಾಗಿರ್ತವೆ. 13ನೇ ಪ್ರಶ್ನೆ ನೋಡಿ, 3ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ತಿಳಿಸಿ. ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಯಾವುವು? ಹಾಗೆಯೇ ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪುವಿಗೆ ಅವಮಾನಕರವಾದ ಒಪ್ಪಂದವಾಗಿತ್ತು, ವಿಮರ್ಶಿಸಿ ಅಂತ ಕೇಳ್ತಾನೆ. ಈ 3 ರೀತಿಯ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಈ ಯುದ್ಧದಲ್ಲಿ ಟಿಪ್ಪು ಸೋತನು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡ್ತಾನೆ. ಯುದ್ಧ ನಷ್ಟಕ್ಕಾಗಿ 3 ಕೋಟಿ ರೂಪಾಯಿಗಳನ್ನು ಕೊಡಬೇಕಾಯಿತು. ತನ್ನ 2 ಮಕ್ಕಳನ್ನು ಒತ್ತೆಯಾಗಿಟ್ಟನು. ಹಾಗೆ ಯುದ್ಧದಲ್ಲಿ ಸರಿಯಾದ ಸೈನಿಕರನ್ನು ಬಿಡುಗಡೆ ಮಾಡುವುದು. ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ಸೇನೆಯನ್ನು ಹಿಂತೆಗೆದರು. ಇಷ್ಟು ಅಂಶಗಳನ್ನು ಬರೆದ್ರೆ ನಿಮಗೆ 2 ರಿಂದ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈ ಎಲ್ಲ ಪ್ರಶ್ನೆಗಳು ಕೂಡ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತದೆ, ಪುನರಾವರ್ತನೆ ಪ್ರಶ್ನೆಗಳು. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರೋದ್ರಿಂದ ಹೆಚ್ಚು ಒತ್ತು ಕೊಟ್ಟು ಓದ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.